ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸಮುದ್ರದ ನೀರು ಕುಡಿಯೋದಕ್ಕೆ ಯಾಕೆ ಯೋಗ್ಯ ಇಲ್ಲ? ಸಮುದ್ರದ ನೀರು ಉಪ್ಪಾಗೋದಕ್ಕೆ ಕಾರಣ ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹಾಗೆ ಇದರ ಪೌರಾಣಿಕ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದಿದೆಯಾ? ಹಾಗಿದ್ರೆ ತಡ ಯಾಕೆ? ಶಿವನನ್ನು ನಿಂದಿಸಿದ ಸಮುದ್ರ ದೇವ ಉಪ್ಪಾದ ಕಥೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಹೌದು ಸ್ನೇಹಿತರೆ, ದಕ್ಷ ಯಜ್ಞದಲ್ಲಿ ಬಲಿಯಾದ ಶಿವನ ಸತಿ ಮರು ಜನ್ಮದಲ್ಲಿ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಜನಿಸಿದಳು. ಪಾರ್ವತಿ ಬೆಳೆದಂತೆ ಅವಳ ಸೌಂದರ್ಯ, ಅಗಾಧವಾದ ಶಕ್ತಿ, ಧೈರ್ಯ, ಬುದ್ಧಿಮತ್ತೆಯಲ್ಲಿ ಅವಳನ್ನು ಮೀರಿಸುವವರು ಯಾರೂ ಇರಲಿಲ್ಲ. ಇನ್ನು ಬಾಲಕಿಯಾಗಿದ್ದಾಗಲೇ ಪಾರ್ವತಿ ಶಿವನನ್ನ ಮನದಲ್ಲೇ ವರಿಸಿದ್ದಳು. ವಿವಾಹವಾಗುವುದಾದರೆ ಶಿವನನ್ನೇ ಎಂದು ಸಂಕಲ್ಪ ಮಾಡಿದ್ದಳು. ಶಿವನನ್ನ ಒಲಿಸಿಕೊಳ್ಳಲು ಪರ್ವತಕ್ಕೆ ಹೋಗಿ ಕಠಿಣ ತಪಸ್ಸು ಮಾಡಿದಳು. ಕಠಿಣ ತಪಸ್ಸು ಎಂದರೆ ದೀರ್ಘ ತಪಸ್ಸಿನ ಅವಧಿಯಲ್ಲಿ ಆಹಾರ ತ್ಯಜಿಸಿದಳು. ಆಮೇಲೆ ಹಣ್ಣು, ಕೆಲವು ದಿನಗಳಾದ ಮೇಲೆ ಅದನ್ನು ಬಿಟ್ಟು ಕೇವಲ ಎಲೆಗಳನ್ನು ತಿಂದಳು. ಅನಂತರ ಎಲೆಗಳನ್ನು ಬಿಟ್ಟಳು. ಬಿಸಿಲಲ್ಲಿ ಬೆಂಕಿಯ ಮೇಲೆ, ಚಳಿಗಾಲದಲ್ಲಿ ನೀರಿನ ಮೇಲೆ ನಿಂತು ತಪಸ್ಸು ಮಾಡುತ್ತಿದ್ದಳು. ಅವಳ ಕಠಿಣ ತಪಸ್ಸಿನಿಂದ ಅವಳ ಮುಖದಲ್ಲಿ ಕಾಂತಿ ಮತ್ತು ಸೌಂದರ್ಯದ ಪ್ರಭೆ ಹೆಚ್ಚಿ ಆ ಪ್ರಭಾವ ಸುತ್ತಲೂ ಹರಡಿತ್ತು. ಅದೆಷ್ಟು ಅಂದರೆ ಸಮುದ್ರರಾಜನ ದೃಷ್ಟಿ ಆಕೆಯ ಸೌಂದರ್ಯದ ಮೇಲೆ ಬಿದ್ದು ಅವಳಲ್ಲಿ ಆಕರ್ಷಿತನಾಗಿ ವಿವಾಹವಾಗಲು ಆಸೆಪಟ್ಟನು. ಪಾರ್ವತಿಯ ತಪಸ್ಸು ಮುಗಿಯುವ ತನಕ ಕಾದಿದ್ದ ಸಮುದ್ರ ರಾಜ ತಪಸ್ಸು ಮುಗಿಯುತ್ತಿದ್ದಂತೆ ಅವಳ ಮುಂದೆ ಬಂದು ತಾನು ಅವಳನ್ನು ವಿವಾಹವಾಗುವ ಪ್ರಸ್ತಾಪವನ್ನು ಮುಂದಿಟ್ಟನು. ಪಾರ್ವತಿ ಸಹಜವಾಗಿ ಹೇಳಿದಳು, ಸಮುದ್ರ ರಾಜ, ನಾನು ಶಿವನ ವಿನಃ ಬೇರೆ ಯಾರನ್ನೂ ವಿವಾಹವಾಗಲಾರೆ. ಶಿವನನ್ನೇ ನನ್ನ ಪತಿ ಎಂದು ನಿರ್ಧರಿಸಿದ್ದೇನೆ ಎಂದು. ಈ ಮಾತನ್ನ ಕೇಳಿ ಸಮುದ್ರ ರಾಜ ತನ್ನಂತಹ ಅಗಾಧ ಸಮುದ್ರ ರಾಜನ ಘನತೆ, ಗೌರವಕ್ಕೆ ಅವಮಾನವಾಗುವಂತೆ ಈ ಮಾತು ಹೇಳಿದ್ದಾಳೆ ಎಂದು ತಪ್ಪಾಗಿ ಭಾವಿಸಿದನು. ಹಾಗೆ ಪಾರ್ವತಿಯನ್ನ ಮೆಚ್ಚಿಸಲು ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಾ, ಪಾರ್ವತಿ, ನನ್ನಲ್ಲಿ ಬೇಕಾದಷ್ಟು ಸಂಪತ್ತು ಇದೆ. ಮುತ್ತು ರತ್ನ ಹವಳ ತುಂಬಿದ ಬೆಟ್ಟಗಳು ಅಡಗಿವೆ. ಶಾಶ್ವತವಾಗಿರುವಂತಹ ಸಿಹಿ ನೀರು ನನ್ನೊಳಗಿದೆ. ಬಾಯಾರಿದವರಿಗೆ, ಜಲಚರಗಳಿಗೆ, ಪಶು ಪಕ್ಷಿಗಳಿಗೆ ನೀರುಣಿಸುತ್ತೇನೆ. ಭೂಮಂಡಲಕ್ಕೆ ನಾನೆಂದರೆ ತುಂಬ ಪ್ರೀತಿ. ನನ್ನೊಳಗೆ ಜಗತ್ತಿನಲ್ಲಿರುವ ಸಣ್ಣ ಗಾತ್ರದಿಂದ ತಿಮಿಂಗಿಲದಂತಹ ದೊಡ್ಡ ಗಾತ್ರದ ಜಲಚರಗಳೂ ಇವೆ. ನಾನು ಅಳತೆಗೂ ಸಿಗದಂತೆ ವಿಶಾಲವಾಗಿದ್ದೇನೆ. ನನ್ನ ಆಳಾಗಲ ಯಾರೂ ಅಳೆಯಲಾರರು. ಇಂತಹ ಸಮುದ್ರ ರಾಜ ನಾನು. ನೀನು ನನ್ನನ್ನು ವಿವಾಹವಾದರೆ ಈ ಸಂಪತ್ತು ಎಲ್ಲವೂ ನಿನ್ನದೇ ಆಗುತ್ತದೆ. ನೀನು ವಿವಾಹವಾಗಲು ಬಯಸುವ ಶಿವನಲ್ಲೇನಿದೆ? ಅವನಿಗೇನು ಮನೆಯೇ ಮಠವೇ, ವಸ್ತ್ರವೇ ಆಭರಣವೇ, ಅಂದವಿಲ್ಲ, ಅಲಂಕಾರವಿಲ್ಲ. ಸತ್ತವರ ಮಧ್ಯ ಸ್ಮಶಾನದಲ್ಲಿ ಅವನ ವಾಸ. ಮೈ ತುಂಬ ಬೂದಿ ಬಳಿದುಕೊಂಡಿರುತ್ತಾನೆ. ಪ್ರೀತಿ, ಪ್ರೇಮ, ರಸಿಕತೆ ಅಂದರೇನೂ ಗೊತ್ತಿಲ್ಲ. ಎಲ್ಲರಿಗಿಂತ ಹಿರಿಯ. ಅವನಿಗೆ ಏನೂ ಬೇಡ. ಯಾವಾಗಲೂ ಧ್ಯಾನದಲ್ಲಿ ಮಗ್ನನಾಗಿರುತ್ತಾನೆ. ನನ್ನನ್ನು ವಿವಾಹವಾಗು. ಈ ಭೂಮಂಡಲದ ಒಡತಿ ನೀನಾಗುವೆ. ನನ್ನೊಂದಿಗೆ ಸುಖದಿಂದ ಇರುವೆ ಎಂದು ಶಿವನನ್ನ ಹೀಯಾಳಿಸಿ ತನ್ನನ್ನು ತಾನೇ ಹೊಗಳಿಕೊಂಡನು. ಸಮುದ್ರರಾಜನ ಅಹಂಕಾರದ ಮಾತುಗಳು ಶಿವನಿಂದನೇ ಕೇಳಿದ ಪಾರ್ವತಿಗೆ ಕೋಪ ಬಂದಿತು. ಶಿವನಿಗೆ ಅವಮಾನ ಮಾಡುತ್ತಿದ್ದ ಸಮುದ್ರರಾಜನನ್ನ ಶಪಿಸಲು ಮುಂದಾದಳು. ಸಮುದ್ರರಾಜ, ಕೇಳು, ಗೊತ್ತು ಗುರಿಯಿಲ್ಲದೆ ನಿನ್ನನ್ನು ಹೊಗಳಿಕೊಳ್ಳುತ್ತಾ ನನ್ನ ಪತಿಯನ್ನ ಅವಮಾನ ಮಾಡಿರುವೆ. ನನಗೆ ನೋವು, ದುಃಖ ಮಾಡಿದ ನಿನ್ನೊಳಗಿರುವ ಸಿಹಿ ನೀರು ಯಾರಿಗೂ ಕುಡಿಯಲು ಬರದಂತೆ ಈ ಕ್ಷಣದಿಂದಲೇ ಉಪ್ಪಾಗಲಿ ಎಂದು ಶಪಿಸಿದಳು. ಆಗಿನಿಂದ ಸಮುದ್ರದ ನೀರು ಉಪ್ಪಾಯಿತು. ಸಮುದ್ರರಾಜನಲ್ಲಿ ಸಂಪತ್ತು ಎಷ್ಟಿದ್ದರೇನು? ತನ್ನ ಅಹಂಕಾರದ ಮಾತಿನಿಂದ ಶಿವನನ್ನ ನಿಂದಿಸಿದ ಕಾರಣ ಪಾರ್ವತಿಯ ಶಾಪಕ್ಕೆ ಗುರಿಯಾಗಿ ಅಗಾಧವಾದ ಸಾಗರದ ಸಿಹಿ ನೀರು ಉಪ್ಪಾಗಿ ಯಾರೂ ಕುಡಿಯದಂತಾಯಿತು. ಓಂ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಮುದ್ರದ ನೀರು ಉಪ್ಪಾದ ಈ ಕಥೆ
ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.